ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಹಸಿ ಟೊಮೆಟೊ ಕಾಯಿಯನ್ನು ಸೇರಿಸಿ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಹಸಿ ಟೊಮೆಟೊ ಹಾಕಿ ಮಾಡೋದ್ರಿಂದ ಅದರ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಿದ್ರೆ ಈ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು. ಇದನ್ನು ಒಂದು ಸಲ ನಾವು ಚೆನ್ನಾಗಿ ತೊಳೆದು ಇದರಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ಇದನ್ನು ಪಕ್ಕಕ್ಕೆ ಇಡೋಣ. ಇಲ್ಲಿ ಟೊಮೆಟೊ ಮತ್ತು ನಾನು ಹಾಗಲಕಾಯಿ ತೊಗೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಕಟ್ ಮಾಡೋದಂದರೆ, ಆ ಕಡೆ ಈ ಕಡೆ ತುದಿ ಭಾಗನ ಕಟ್ ಮಾಡಿ ಮಧ್ಯದಿಂದ ಈ ರೀತಿಯಾಗಿ ಕಟ್ ಮಾಡಿ 1.5 ಇಂಚಿನಷ್ಟು ನಾನಿಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಾಗಲಕಾಯಿ ಪಲ್ಯ ಹೇಗೆ ಮಾಡಿದ್ರೂ ಒಂಚೂರು ಕಹಿ ಇದ್ದೇ ಇರುತ್ತೆ. ಆದರೆ ನಾವು ಕಹಿನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೆಲವರು ಕಹಿ ಇರುತ್ತೆ ಅಂಥೇಳಿ ತಿನ್ನಲಿಕ್ಕೆ ಇಷ್ಟಪಡಲ್ಲ. ಆದರೆ ಈ ರೀತಿಯಾಗಿ ಮಾಡಿಕೊಂಡು ತಿನ್ನೋದ್ರಿಂದ ನಿಮಗೆ ಹೆಚ್ಚು ಕಹಿ ಅನಿಸಲ್ಲ. ಇದು ಈ ತೊಟ್ಟಿನ ಭಾಗದಲ್ಲಿ ಏನು ಬ್ಲ್ಯಾಕ್ ಇರುತ್ತೆ ನೋಡಿ, ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ತೆಗೆದು ಈ ರೀತಿಯಾಗಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ. ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈಗ ಟೊಮೆಟೊ ಮತ್ತು ಹಾಗಲಕಾಯಿ ಈ ಎರಡನ್ನು ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗಲಕಾಯಿ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಏನು ಮಾಡಬೇಕಂದ್ರೆ, ಕಹಿ ಬರಬಾರ್ದು ಪಲ್ಯ ಅಂದರೆ, ಇಲ್ಲಿ ನೋಡಿ ಒಂದು ಬೌಲ್ನಲ್ಲಿ ನಾನು ಈ ಹಾಗಲಕಾಯಿ ಹೆಚ್ಚಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ 1.5 ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆನಾದರೂ ನಾವು ಈ ಉಪ್ಪು ಹಚ್ಚಿ ಮುಚ್ಚಿಡಬೇಕು. ಇವಾಗ ಅರ್ಧ ಗಂಟೆ ಆಗಿದೆ. ಒಂದು ಸ್ವಲ್ಪ ನೀರು ಕೂಡ ಬಿಟ್ಕೊಂಡಿದೆ, ಇಲ್ಲಿ ನೀವು ನೋಡ್ಬೋದು. ಈಗ ಇದನ್ನು ನಾವು ಚೆನ್ನಾಗಿ ಕಿವುಚಬೇಕು. ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ, ಈ ರೀತಿಯಾಗಿ ಕಿವುಚಿ ಇದರ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಅದು ಕಹಿ ಅಂಶ ಎಲ್ಲ ಹೋಗಿಬಿಡುತ್ತೆ. ಆದರೆ ನಾವು ಕಹಿ ತಿನ್ನಬೇಕು, ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಕೆಲವರು ಹೇಗೆ ಹಾಗಲಕಾಯಿ ಅಂದರೆ ಇಷ್ಟ ಆಗಲ್ಲ, ಕಹಿ ಅಂತ ಕೆಲವರು ತಿನ್ನಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಅವರಿಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕಿವುಚೋದ್ರಿಂದ ಈ ರೀತಿಯಾಗಿ ರಸ ಬರುತ್ತೆ. ನಾವು ಒಂಚೂರು ನೀರು ಹಾಕಲಿಲ್ಲ, ಅದರದ್ದೇ ನೀರು ಬಿಟ್ಕೊಂಡಿದ್ದೆ. ಈ ರೀತಿಯಾಗಿ ಹಿಂಡಿ ತೆಗಿಬೇಕು. ಇದನ್ನು ಒಂದು ಪಾತ್ರೆಯಲ್ಲಿ ನಾನು ಹಾಕಿಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ಎಷ್ಟೊಂದು ರಸ ಬಂದಿದೆ. ಈಗ ಅದೇ ಪಾತ್ರೆಗೆ ಮತ್ತೆ ನಾನು ಈ ಹಾಗಲಕಾಯಿನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕಿ ಇದರಲ್ಲಿ ನೀರು ಹಾಕಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ತೊಳೆದು ನಾವು ಹಿಂಡಿ ತಗೋಬೇಕಾಗ್ತದೆ. ಈಗ ಇಲ್ಲಿ ಪಾತ್ರೆಯಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಹಾಕಿ ನಾವೇನು ಹುಣಸೆ ಹಣ್ಣು ನೆನೆಲಿಕ್ಕೆ ಇಟ್ಟಿದ್ದೀವಿ ಅಲ್ಲ, ಅದನ್ನು ಹುಣಸೆ ಹಣ್ಣಿನ ರಸವನ್ನು ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ನೀವು ನಿಮಗೆ ಹುಳಿ ಹೆಚ್ಚು ಬೇಕಂದರೆ ನೀವು ಹಾಕಬಹುದು, ಕಡಿಮೆ ಬೇಕು ಅಂದರೆ ಇದಕ್ಕಿಂತ ಸ್ವಲ್ಪ ಕಡಿಮೆನೂ ಕೂಡ ಹುಣಸೆ ಹಣ್ಣನ್ನು ಹಾಕಬಹುದು. ನಾನು ಅರಿಶಿನ ಮತ್ತು ಉಪ್ಪು ಇಲ್ಲಿ ಸೇರಿಸಿದ್ದೀನಿ. ಹಾಗೆಯೇ 3 ರಿಂದ 4 ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ನಾವು. ಹಾಗೆಯೇ ಒಗ್ಗರಣೆ ಏನು ಕೊಡೋದು ಬೇಡ, ಹಾಗೆಯೇ ಬೇಯಿಸ್ಕೊಳ್ಳಿ. ನಾನು ನಿಮಗೆ ಮುಂದೆ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ ನಾವೇನು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀವಲ್ಲ, ಅದರಲ್ಲಿ 1 ಟೀ ಸ್ಪೂನಷ್ಟು ಉಪ್ಪು ಸೇರಿಸಿ ಇಲ್ಲಿ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಹಸಿ ಟೊಮೆಟೊ ಏನಿರುತ್ತೆ ನೋಡಿ, ಅದು ಸ್ವಲ್ಪ ಒಗರು ಇರುತ್ತೆ. ಅದಕ್ಕೆ ಉಪ್ಪು ಹಾಕೋದ್ರಿಂದ ಆ ಒಗರುತನ ಎಲ್ಲ ಹೋಗಿಬಿಡುತ್ತೆ. ಮತ್ತು ಟೊಮೆಟೊ ಕಾಯಿಯಲ್ಲಿ ಬೀಜನೂ ಕೂಡ ನಾವು ಹಾಕಬಾರದು. ಈ ರೀತಿ ಮಾಡಿ ನಾವು ಬೀಜ ಎಲ್ಲ ತೆಗಿಬೇಕು. ಈಗ ಇದರಲ್ಲಿ ನಾನು ನೀರು ಸೇರಿಸಿ ಇದನ್ನು ತೊಳೆದು ತಗೋತೀನಿ. ಅಂದರೆ ಎಲ್ಲ ಕ್ಲೀನಾಗಿ ಬೀಜ ಎಲ್ಲ ಕ್ಲೀನಾಗಿ ಬರುತ್ತೆ. ಮತ್ತು ಒಗರು ಏನಿರುತ್ತೆ ನೋಡಿ, ಆ ಒಗರು ಅಂಶನೂ ಕೂಡ ಎಲ್ಲ ಹೋಗುತ್ತೆ. ಈಗ ಇದನ್ನು ನಾನು ಒಂದು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ತೀನಿ. ಇವಾಗ ಇಲ್ಲಿ ನೋಡಿ ನಾನು ತೊಳೆದು ತೊಗೊಂಡಿದ್ದೀನಿ. ಈಗ ಇಲ್ಲಿ ಹಾಗಲಕಾಯಿನ ಏನು ಬೇಯಲಿಕ್ಕೆ ಇಟ್ಕೊಂಡಿದ್ದೀನೋ ಅದು ಕೂಡ ಬೆಂದಿದೆ. ಈಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ನಾನು 2 ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ನಾವು ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ನೀವು ಉದ್ದಕ್ಕಾದರೂ ಕಟ್ ಮಾಡ್ಕೋಬಹುದು, ಇಲ್ಲ ಚಿಕ್ಕದಾಗಿಯೂ ಕೂಡ ಕಟ್ ಮಾಡ್ಕೋಬಹುದು. ಆದರೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಈಗ ಮಧ್ಯದಿಂದ ಒಂದು ಈ ರೀತಿಯಾಗಿ ಕಟ್ ಮಾಡಿ ನಾನು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ 3 ರಿಂದ 4 ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆ ಸೇರಿಸಿದ್ದೀನಿ. ಹಾಗಲಕಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚು ಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹೆಚ್ಚು ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲಿ ಎಣ್ಣೆಗೆ ಈರುಳ್ಳಿಯನ್ನು ಸೇರಿಸಿದ್ದೀನಿ. ಇದರಲ್ಲಿ ಸಾಸಿವೆ, ಜೀರಿಗೆ ಈ ಪಲ್ಯಕ್ಕೆ ನಾನು ಏನೂ ಸೇರಿಸಲ್ಲ.
ನೀವು ಬೇಕಿದ್ರೆ ಸೇರಿಸ್ಕೋಬೋದು, ಆದರೆ ಅದರ ಟೇಸ್ಟ್ ಬೇರೆಯೇ ಬರುತ್ತೆ. ಅರ್ಧ ಅಂದರೆ 50% ಈ ಈರುಳ್ಳಿ ಬೆಂದಿದೆ ಅಂದಾಗ, ಮೆತ್ತಗಾಗಿದೆ ಅಂದಾಗ ನಾವು 1 ಗಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿಯಲ್ಲಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ನೋಡಿ ಚೆನ್ನಾಗಿ ಕೆಂಪು ಕಲರ್ ಬರಬೇಕು, ಮೆತ್ತಗಾಗಬೇಕು ಪೂರ್ತಿಯಾಗಿ. ಆ ರೀತಿ ಆದ ನಂತರ ನಾವು ಇದಕ್ಕೆ ಟೊಮೆಟೊ ಕಾಯಿಯನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಾವು ನೀರು ಸೇರಿಸಬಾರ್ದು, ಹಾಗೆಯೇ ನಾವು ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಇದರಲ್ಲಿ. ಈ ಟೊಮೆಟೊ ಏನಿದೆ ಅಲ್ಲ, ಇದಕ್ಕೆ ಉಪ್ಪು ಗಿಪ್ಪು ಏನು ಸೇರಿಸ್ಲಿಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳಿ. ಇದಕ್ಕೆ ಉಪ್ಪು ಸೇರಿಸ್ಲಿಕ್ಕೆ ಹೋಗ್ಬೇಡಿ. ಉಪ್ಪು ಸೇರಿಸಿದರೆ ಅದು ಮೆತ್ತಗಾಗಿಬಿಡುತ್ತೆ ಮತ್ತು ಪೂರ್ತಿಯಾಗಿ ಮ್ಯಾಶ್ ಆಗಿಬಿಡುತ್ತೆ. ಮ್ಯಾಶ್ ಆಗಬಾರ್ದು, ಈ ರೀತಿಯಾಗಿಯೇ ಬಿಡಿ ಬಿಡಿಯಾಗಿಯೇ ಇರಬೇಕು. ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಟೊಮೆಟೊದು. ಇವಾಗ ಇದು ಕಲರ್ ಚೇಂಜ್ ಆಗಿದೆ ಪೂರ್ತಿಯಾಗಿ. ಈಗ ಇದರಲ್ಲಿ ನಾನು ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಅರಿಶಿಣ ಸೇರಿಸಿ ಮತ್ತೊಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ನಾವು ಟೊಮೆಟೊಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟೇ ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗಲಕಾಯಿಗೆ ನಾವು ಅಲ್ಲಿ ಉಪ್ಪು ಸೇರಿಸಿದ್ವಿ. ಈಗ ಈ ಟೊಮೆಟೊಗೆ ಎಷ್ಟು ಬೇಕು ನೋಡಿ ಅಷ್ಟೇ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಇದರಲ್ಲಿ ನಾವೇನು ಹಾಗಲಕಾಯಿ ಬೇಯಿಸ್ಕೊಂಡಿದ್ವಲ್ಲ, ಈ ಹಾಗಲಕಾಯಿಯನ್ನು ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈ ಪಲ್ಯ ನಮ್ಮ ಅಮ್ಮ ಮಾಡ್ತಿದ್ರು, ತುಂಬ ಚೆನ್ನಾಗಿ ಮಾಡ್ತಿದ್ರು. ಅವ್ರ ಥರ ನಮಗೆ ಈ ಪಲ್ಯ ಮಾಡಲಿಕ್ಕೆ ಬರಲ್ಲ. ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ಅವ್ರ ಥರ ನಮಗೆ ಈ ಪಲ್ಯ ಮಾಡಲಿಕ್ಕೆ ಬರಲ್ಲ. ಆದ್ರೂ ನಾವು ಪ್ರಯತ್ನ ಮಾಡ್ತೀವಿ, ಅದು ಚೆನ್ನಾಗಾಗತ್ತೆ. ಈ ಪಲ್ಯ ಮಾಡಬೇಕಾದ್ರೆ ನಮ್ಮ ಅಮ್ಮನ ನೆನಪು ಯಾವಾಗಲೂ ಬರುತ್ತೆ. ಈಗ ಅವರು ನಮ್ಮ ಜೊತೆಗಿಲ್ಲ, ಅವ್ರು ನಮ್ಮ ನೆನಪು ಒಂದೇ ಅವ್ರದ್ದು ನಮ್ಮ ಜೊತೆಯಲ್ಲಿ ಇರೋದು. ಈಗ ಇದರಲ್ಲಿ ನಾನು 1 ಬೌಲಷ್ಟು ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಹೆಚ್ಚು ಬೆಲ್ಲ ಬೇಕೆಂದರೆ ಹೆಚ್ಚು ಕೂಡ ಸೇರಿಸಬಹುದು. ನಾನು 1 ಟೀ ಸ್ಪೂನಷ್ಟು ಇಲ್ಲಿ ಬೆಲ್ಲ ಸೇರಿಸಿದ್ದೀನಿ. ಬೆಲ್ಲ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದಕ್ಕೆ ನೋಡಿ ಸ್ವಲ್ಪ ಬೇಯಲಿಕ್ಕೆ ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು. ಇದನ್ನು ನೀವು ರೊಟ್ಟಿ, ಚಪಾತಿ, ಅನ್ನದ ಜೊತೆಯಲ್ಲಿ ಕೂಡ ತಿನ್ನಬಹುದು, ತುಂಬ ಚೆನ್ನಾಗಿರುತ್ತೆ. ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಳಿ. ಇವಾಗ ಇಲ್ಲಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಈಗ ಇದನ್ನು ಒಂದು ಬೌಲ್ನಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.